ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರಲ್ಲಿ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಬಯಸೋದೇನೆಂದರೆ STS-MDMನಲ್ಲಿ ಬೆನಿಫಿಷರಿ ಮಾಹಿತಿಯನ್ನು ತುಂಬುವ ಬಗ್ಗೆ ವೆಬ್ಸೈಟ್ ಮೂಲಕ ಯಾವ ರೀತಿ ನಾವು ಕ್ರಮ ವಹಿಸಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ. ತಾವು ಗೂಗಲ್ ಸರ್ಚ್ ಮೂಲಕ STS-MDM ಅಂಥೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ STS ಲಾಗಿನ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಅಲ್ಲಿ ತಮ್ಮ ಶಾಲೆಯ ಯೂಸರ್ ನೇಮನ್ನು ಟೈಪ್ ಮಾಡಬೇಕು, ಹಾಗೆ ಪಾಸ್ವರ್ಡನ್ನು ಟೈಪ್ ಮಾಡಬೇಕು. ನಂತರದಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿದ ನಂತರ ಲಾಗಿನ್ ಕ್ಲಿಕ್ ಮಾಡಿದರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ PM ಪೋಷಣ್ ಕರ್ನಾಟಕ ಅಂಥೇಳಿ ವೆಬ್ಸೈಟ್ ಇದೆ. ಅದರಲ್ಲಿ ಮೆನು ಬಟನ್ ಏನಿದೆ, ಮೆನು ಅಂತ ಹೇಳಿದರೆ ಇಲ್ಲೇನು ಮೇಲ್ಗಡೆ ಕಾಣಿಸುತ್ತೆ, ಈ ಮೆನುವನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ MDM ಬೆನಿಫಿಷರಿ ಅನ್ನುವಂಥ ಒಂದು ಟೈಲನ್ನು ಕ್ಲಿಕ್ ಮಾಡಿದರೆ ಅದರಲ್ಲಿ ಕೌಂಟ್ ಮತ್ತು ಚೈಲ್ಡ್ ವೈಸ್ ಅನ್ನೋ ಎರಡು ಆಪ್ಷನ್ ಇದೆ. ಅದರಲ್ಲಿ ಚೈಲ್ಡ್ ವೈಸನ್ನು ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡಲ್ಲಿ ತಾವು ಕ್ಲಾಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ ಸೆಕ್ಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಟೆಂಡೆನ್ಸ್ ಹಾಕುವಂಥ ಶಿಕ್ಷಕರ ಹೆಸರನ್ನು ತೆಗೆದುಕೊಳ್ಬೇಕಾಗುತ್ತೆ. ನಂತರ ತಾವು ಅಟೆಂಡೆನ್ಸ್ ಡೇಟ್ ಇರುತ್ತೆ, ಅದನ್ನು ಪರಿಶೀಲಿಸಿಕೊಂಡು ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡ್ತಾ ಹೋದಾಗ ಶಾಲೆಯಲ್ಲಿರೋ ಮಕ್ಕಳ ಸಂಖ್ಯೆ ಬರುತ್ತೆ. ಈಸ್ ಪ್ರೆಸೆಂಟ್ MDM ಅಂತ ಕೇಳುತ್ತೆ. ಎಲ್ಲ ಮಕ್ಕಳು ಪ್ರೆಸೆಂಟ್ ಇದ್ದರೆ ಸೆಲೆಕ್ಟ್ ಮಾಡಬೇಕು. ಈಸ್ ಪ್ರೆಸೆಂಟ್ ಮಿಲ್ಕ್ ಅಂತ ಹೇಳಿದರೆ ಮಿಲ್ಕ್ ಹಾಲನ್ನು ಉಪಯೋಗಿಸಿದ ಮಕ್ಕಳ ಏನು ಲಿಸ್ಟ್ ಇದೆ, ಇಲ್ಲಿ ಹೆಸರನ್ನು ನೋಡಿಕೊಂಡು ಆ ಪಕ್ಕದಲ್ಲಿ ನಾವು ಏನು ಬಾಕ್ಸ್ಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಅನ್ನುವಂತಹ ಬಟನ್ ಏನು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ತರಗತಿ ಎಂಟ್ರಿ ಮಾಡಿದಂಗೆ ಆಗುತ್ತೆ. ಅದೇ ರೀತಿ ಪುನಃ ಇನ್ನೊಂದು ತರಗತಿಯನ್ನು ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ಬ್ಯಾಕ್ ಆಪ್ಷನನ್ನು ಯೂಸ್ ಮಾಡಿ ಬ್ಯಾಕ್ ಹೋಗಿ ಮತ್ತೆ ಪುನಃ ಮುಂದಿನ ತರಗತಿಯನ್ನು ಸೆಲೆಕ್ಟ್ ಮಾಡಿ ಯಥಾ ಪ್ರಕಾರವಾಗಿ ಈ ಹಿಂದೆ ಹೇಳಿದಂತೆ ಕ್ರಮ ವಹಿಸುವುದು. ಈ ರೀತಿ ಮಾಡಿದಾಗ STS-MDMನಲ್ಲಿ ತಮ್ಮ ಶಾಲೆಯ ಮಾಹಿತಿ ಅಂದರೆ ಬೆನಿಫಿಷರಿ ಮಾಹಿತಿ ರಿಜಿಸ್ಟರ್ ಆಗುತ್ತೆ. ಧನ್ಯವಾದಗಳು.